ನೋಡಿ ಇದು ಗರ್ಕೆ, ನಾರ್ಮಲ್ ಗರ್ಕೆ, ಇದು ನಾರ್ಮಲ್ ಗರ್ಕೆ. ಇದು ಈ ಗರ್ಕೆ ಬಂದ್ಬಿಟ್ಟು ಬೇರ್ ಸಮೇತಗೆ ತೆಗಿಬೇಕು. ಈ ಹಸುಗಳು ತಿಂತಾವಲ್ಲ ಅದೇ ಗರ್ಕೆ? ಹೌದೌದೌದು, ಸೇಮ್ ಹಸು. ಇದು ಇಂಥ ಪ್ರಾಣಿ ತಿನ್ನಲ್ಲ ಅನ್ನಂಗಿಲ್ಲ. ವಿಘ್ನೇಶ್ವರನ್ಗೆ ಇದು ಆಹಾರ, ಅವನ ಮಾಣಿಕ್ಯ. ಇದು ಗರ್ಕೆನಲ್ಲಿ 21 ಗರ್ಕೆ ಇಡ್ತಾರೆ, 48 ಗರ್ಕೆ ಇಡ್ತಾರೆ. ಆ ಗರ್ಕೆನಲ್ಲಿ ಹಾರ ಮಾಡಾಕ್ತಾರೆ, 48 ಕುಚ್ಚು ತರ ಹಾರ ಮಾಡಾಕ್ತಾರೆ. ಅದು ಭಾರಿ ಪ್ರಿಯವಾದಂತ, ಇದು ಅದ್ಭುತವಾದಂತ ಗರ್ಕೆ. ಅವನ ಒಂದು ವರದಿಂದನೇ ಇದು ಎಲ್ಲಾ ಕಾಯಿಲೆಗೂ ವರದಾನ ಆಗಿದೆ. ಇದು ಉಪಯೋಗಿಸೋದ್ರಿಂದ ಮನುಷ್ಯನಿಗೆ 48 ಅಲ್ಲ 50 ಕಾಯಿಲೆಗಳು ಕೂಡ ಕಮ್ಮಿ ಆಗುತ್ತೆ. ಇದರಲ್ಲಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಬೆಳಗ್ಗೆ ನಾವು ಯಾವುದೇ ತಗೊಂಡ್ರು ನಾಟಿ ಔಷಧಿ ಗಿಡಮೂಲಿಕೆಗಳೆಲ್ಲ ಬೆಳಗ್ಗೆನೆ ತಗೊಳ್ಳೋದ್ರಿಂದ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಖಾಲಿ ಹೊಟ್ಟೆನಲ್ಲೇ ತಗೊಬೇಕು. ಊಟ ತಿಂಡಿ ಮೊದಲು ಬೆಳಗ್ಗೆ ಟೈಮ್ ತಗೊಂಡ್ರೆ ಸಾಕು, ಸಂಜೆ ಏನು ಬೇಕಿಲ್ಲ. ಇದು ಗರ್ಕೆ ಬಂದು ಏನ್ ಕಡಿಮೆ ಮಾಡುತ್ತೆ ಈಗ ಕಾಯಿಲೆಗಳಂದ್ರಲ್ಲ ಸರ್? ನಮ್ಮ ಆರೋಗ್ಯದಲ್ಲಿ ಜಾಯಿಂಟ್ ನೋವುಗಳು ಮತ್ತೆ ಶೀತ, ಕೆಮ್ಮು, ಜ್ವರ ಈ ತರ ಏನಾದ್ರೂ ಇದ್ದು, ಮತ್ತೆ ಕೆಲವು ಕಣ್ಣಿನ ದೃಷ್ಟಿಗಳು, ಕಣ್ಣಿನ ದೃಷ್ಟಿ ಅಂದ್ರೆ ದೂರದೃಷ್ಟಿ ಕಮ್ಮಿ ಆಗ್ತದೆ. ಇದರಿಂದ ಅಷ್ಟು ವರದಾನ ಸಿಗುತ್ತೆ ಇದರಿಂದ. ಮತ್ತೆ ಶುಗರು, BP, ಶುಗರ್ಗಂತೂ ಎತ್ತಿದ ಕೈ ಇದು. ಈ ಜ್ಯೂಸು ತುಂಬಾ ಎತ್ತಿದ ಕೈ. ಮತ್ತೆ ಇದರಲ್ಲಿ ಇನ್ನೂ ಒಂದು ಅದ್ಭುತವಾದಂತ ಕೆಲಸ ಇದೆ. ಏನ್ ಕೆಲಸ ಇದೆ ಅಂದ್ರೆ, ಇದರಲ್ಲಿ ಹಸುರುದು ನೀವು ನೋಡಿರ್ಬೋದು. ಹಸುಗಳು ತಿನ್ನೋದಲ್ಲ, ಮಾಮೂಲಿ ಗರ್ಕೆ ಅದು ನೋಡಿರ್ತಾರೆ. ಅದರಲ್ಲಿ ವೈಟ್ ಗರ್ಕೆ ಬರುತ್ತೆ. ಒಂದು ಸುಮಾರು ಅಂದ್ರೆ ಒಂದು 2 ಕುಂಟೆ ಜಾಗದಲ್ಲಿ ಗರ್ಕೆ ಹುಲ್ಲು ಫುಲ್ ಬೆಳೆದಿದೆ ಅಂದ್ರೆ ಅದರಲ್ಲಿ ಒಂದು 10 ಬುಡ ಸಿಗೋದು ನಮ್ಗೆ ಕಷ್ಟ. ಅಂತ ಗಿಡದಲ್ಲಿ ಆ ಗರ್ಕೆನಲ್ಲಿ ನೀವು 20 ವರ್ಷ ಮಕ್ಕಳು ಆಗದೇನೆ ಇರ್ಲಿ, 25 ವರ್ಷ, ಅವ್ರಿಗೆ 45 ವರ್ಷ ಆಗಿರ್ಲಿ, ಕೇವಲ 50 ವರ್ಷನೂ ಆಗಿರ್ಲಿ, ಅವ್ರ ಹಸ್ತ ಸಾಮುದ್ರಿಕೆನ ನೋಡಿ ಅವರ ಕೈಯಲ್ಲಿ ಮಕ್ಕಳ ಯೋಗ ಇತ್ತು ಅಂದ್ರೆ ಅವ್ರಿಗೆ 100% ಇದನ್ನೆಲ್ಲ ನಾವು ಅವ್ರಿಗೆ ಕೊಟ್ಟಾಗ ಮಕ್ಕಳು 100% ಮಕ್ಕಳು ಆಗೋ ಚಾನ್ಸಸ್ ಕೂಡ ಇದೆ ಆ ಗರ್ಕೆಯಿಂದ, ಬಿಳಿ ಗರ್ಕೆಯಿಂದ. ಬಿಳಿ ಗರ್ಕೆ ಬಂದು ಅಷ್ಟೊಂದು ಪವರ್ಫುಲ್. ಅವರು ಮುಟ್ಟಾದಾಗ ಬಂದು ಇವತ್ತಾಗಿದ್ದಾರೆ ಅಂದ್ರೆ ನಾಳೆ ಬಂದು ಔಷಧಿ ತಗೊಂಡ್ಬಿಟ್ರೆ ಆ ಭ್ರೂಣದಲ್ಲಿ ಒಳಗಡೆ ಆ ಒಂದು ಗರ್ಭಕೋಶದಲ್ಲಿ ಕೆಲವೊಂದು ಆ ಹುಳಗಳು ಇರ್ತವೆ. ಆ ಹುಳನೆಲ್ಲ ಇದು ಭಸ್ಮ ಮಾಡ್ಬಿಡುತ್ತೆ. ಅದೆಲ್ಲ ತುಂಬಾ ಏನಿದೆಯೋ ಅದರಲ್ಲಿ ಕಲಿಂಸಗಳೆಲ್ಲನೂ ತೆಗೆದು ಈಚೆಗಡೆಗೆ ಹಾಕ್ಬಿಡುತ್ತೆ. ಆ 1 ತಿಂಗಳು, ಆ 1-2 ದಿನ 3 ದಿನ ತಗೊಂಡ್ಬೇಕಷ್ಟೇನೆ. ನೆಕ್ಸ್ಟ್ ತಿಂಗಳು ಅವ್ರಿಗೆ ಮುಟ್ಟಾದಾಗ ಹೊಟ್ಟೆ ನೋವು ಜಾಸ್ತಿ ಮೊದ್ಲು ಬರ್ತಾ ಇರುತ್ತೆ. ನೆಕ್ಸ್ಟ್ ತಿಂಗಳಿಗೆ ಹೊಟ್ಟೆ ನೋವು ಬರಲ್ಲ. ಅವಾಗ ಅಷ್ಟೊಂದು ಹೊಟ್ಟೆ ನೋವು ಬರಲ್ಲ. ಯಾಕೆಂದ್ರೆ ಒಳಗಡೆ ಆ ಗರ್ಭಕೋಶದಲ್ಲಿ ತೊಂದರೆ ಇರೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಇದರಲ್ಲಿ. ಅದರಲ್ಲೂ ಬಿಳಿ ಗರ್ಕೆನೆ ಹುಡುಕಿ ತೆಗಿಬೇಕು. ನೀವು ಇವಾಗ ಬಿಳಿ ಗರ್ಕೆನ ಹುಡುಕಿ ಕಲೆಕ್ಟ್ ಮಾಡಿ ನೀವೀಗ ಪೌಡರ್ಗಳು ರೆಡಿ ಮಾಡಿ ಕೊಡ್ತಿದೀವಿ. ಇದು ಎಷ್ಟು ಪ್ರಮಾಣ ತಗೋಬೇಕು ಸರ್? ಕ್ವಾಂಟಿಟಿ ಅಂತ ಹೇಳಿದ್ರೆ ನಮ್ ಅಂದ್ರೆ ಪೌಡರ್ ನಲ್ಲಿ ಸ್ವಲ್ಪ ಸತ್ವ ಕಮ್ಮಿನೇ. ಹಸಿದು ತಗೊಂಡ್ರೆ ಬೇಗ ಪರಿಹಾರ ಸಿಗುತ್ತೆ. ಇಲ್ಲ, ಕೆಲವೊಂದು ಇವೆಲ್ಲ ನಮ್ಗೆ ಹಸಿದು ಏನು ಲೆಕ್ಕ ಇದಿಲ್ಲ. ಆದ್ರೆ ಕೆಲವೊಂದು ಇವೆಲ್ಲನೂ ಪೌಡರ್ ನಲ್ಲೇ ನಮ್ಗೆ ದಿನಪರ್ತಿ ಮೇಲೆ ಇದಾಗುತ್ತೆ. ನೋಡಿ, ಇದು ಬಂದು ಸೀದೆ ತಗೊಳ್ಳೋದ್ರಿಂದ ಅಂದ್ರೆ ಈಗ ಶುಗರ್ಗೆ ಇದಕ್ಕೆಲ್ಲ ನಾವು ಪೌಡರ್ ಮಿಕ್ಸ್ ಮಾಡ್ತೀವಿ. ಒಂದ್ 48 ತರ ಗಿಡಮೂಲಿಕೆ ನಾನು ಈ ಶುಗರ್ಗೆ ಸಂಬಂಧಪಟ್ಟಿದ್ದು, BP ಸಂಬಂಧಪಟ್ಟಿದ್ದು, ಕೈಕಾಲು ನೋವುದು, ಕೆಲವೊಂದು ಹೊಟ್ಟೆ ಬಾದಿದು, ಮತ್ತೆ ಪಿತ್ತ, ವಾತ, ಪಿತ್ತ, ಕಫ ಈ ತರ ಇರೋದೆಲ್ಲನೂ ಆ ಗಿಡಮೂಲಿಕೆ ಶುಗರ್ ನಲ್ಲಿ ನಾವು ಅಳವಡಿಸಿರ್ತೀವಿ. ಅದು ಎಲ್ಲದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇದು ಗರಿಕೆ ತುಂಬಾ ಒಳ್ಳೇದು. ಮನೆ ಮುಂದೆ ಕೆಲವೊಂದು ಕೆಲವೊಂದು ಜಾಗಗಳಲ್ಲೆಲ್ಲ ವರ್ಸ್ಟ್ ಆಗಿರ್ತದೆ, ಅಲ್ಲಿಂದ ತಗೊಂಡ್ಬಂದು ಏನು ಉಪಯೋಗಿಸ್ಬೇಡಿ. ಗಲೀಜ್ ಮಾಡಿರುತ್ತೆ, ಬಳಸೋದು ಸರಿಯಲ್ಲ. ಶುದ್ಧವಾದಂತದ ಜಾಗದಲ್ಲಿ ಹೌದು, ಆ ಹೊಲದಲ್ಲಿ ಇರೋದು ಮತ್ತೆ ಕಾಂಪೌಂಡ್ ಇದ್ರೊಳಗಡೆ ಇರೋವಂಥದ್ದು ತಗೊಂಬಂದು ಒಂದು 3 ಸರಿ ಅದನ್ನ ಒಳ್ಳೆ ಶುದ್ಧ ನೀರಿನಲ್ಲಿ ತೊಳೆದು ಅದನ್ನು ಕೂಡ ನಾವು ನೆರಳಲ್ಲೇ ಒಣಗಿಸ್ಬೇಕು. ಯಾವ್ದು ಬಿಸಿಲಲ್ಲಿ ಹಾಕೋಂಗಿಲ್ಲ. ಬಿಸಿಲಲ್ಲಿ ಹಾಕಿದ್ರೆ ಅದ್ರ ಪವರ್ 100% ಕಳ್ಕೊಂಡ್ಬಿಡುತ್ತೆ. ಒಂದ್ ಏನ್ ಬಿಡಪ್ಪ, ಒಂದ್ 10% ಅದರಲ್ಲಿ ಕಮ್ಮಿ ಆಗುತ್ತೆ, ಆಮೇಲೆ ಬಳಸಬಹುದು ಅನ್ನೋ ಒಂದು ಇದಿಲ್ಲ. 100 ಕಳ್ಕೊಳ್ಳುತ್ತೆ. ಅದು ವೇಸ್ಟ್, ಹಾಕಿದ್ರು ವೇಸ್ಟ್. ವೇಸ್ಟ್ ಅದು. ಹೌದು. ಮತ್ತೆ ನೋಡಿ, ಇವಾಗ ಅದನ್ನ ಹೇಳಿದ್ನಲ್ಲ ನೋಡಿ, ಇದನ್ನು ಅಷ್ಟೇ ನೋಡಿ. ಇದು ಪುರುಷರತ್ನ ಅಂತ ಹೇಳಿ, ಅವಾಗೆ ನಾನು ಇದನ್ನ ಹೇಳ್ಬೇಕಾಗಿತ್ತು.
ಇದನ್ನ ನಾನು ಅವಾಗ ಹೇಳ್ಬೇಕಾಗಿತ್ತು. ಪುರುಷ ರತ್ನ ಅಂತೇಳಿ. ಈ ಪುರುಷ ರತ್ನ ಅಂತಂದ್ರೆ ಪುರುಷನ್ಗೆ ರತ್ನ. ರತ್ನ ಅಂತಂದ್ರೆ ಒಂಥರ ಡೈಮಂಡ್, ಅದು ಆಕಾಶ ಬೆಳಕು ಇದ್ದಂಗೆ. ಕೆಲವೊಂದು ಗುಪ್ತ ಕಾಯಿಲೆಗಳಿಗೆ ತುಂಬಾ ಬಾಣದಂತ ಕೆಲಸ ಮಾಡುತ್ತೆ ಇದು. ಇದು ಸಿಗೋದು ಅಂದ್ರೆ ಅಪರೂಪ. ತುಮಕೂರಿನಲ್ಲಿ ಒಂದ್ ಕಡೆ ಹೋದಾಗ ನನಗೆ ಕಣ್ಣಿಗೆ ಬಿತ್ತು, ಒಂದು 10 ಎಕರೆ ಜಮೀನು, ಖಾಲಿ ಜಮೀನಲ್ಲಿ ಗೊತ್ತಿರ್ಲಿಲ್ಲ ಅದು. ಅದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಇದು ಗಂಡು ಪ್ರಾಣಿ, ಇಲಿಯಿಂದ ಹಿಡಿದು ಹುಲಿ, ಸಿಂಹ, ಇಲಿ ಮತ್ತೆ ಮೇಕೆ, ಕುರಿ, ದನ, ಈ ಪ್ರಾಣಿಗಳು ಏನಿದಾವೋ ಗಂಡು ಪ್ರಾಣಿ. ಕಾಡು ಪ್ರಾಣಿಗಳು ಪ್ರತಿಯೊಂದು ಎನಿ ಒಂದು ಪ್ರಾಣಿಗಳು ಗಂಡು ಪ್ರಾಣಿ ಹೋಗಿ ಇದನ್ನ ಹುಡುಕೊಂಡು ತಿನ್ನುತ್ತೆ. ಯಾಕೆಂದ್ರೆ ಅದಕ್ಕೆ ಒಂದು ಪವರ್ ಇರಬೇಕು, ಪವರ್ ಶಕ್ತಿ ಬೇಕು ಅನ್ನೋ ಒಂದು ಇದ್ರ ಮೇಲೆ ಇದನ್ನ ಹುಡಿಕೊಂಡು ತಿನ್ನುತ್ತೆ. ಇದನ್ನ ತಿನ್ಬೇಕಂತಂದ್ರೆ ಇದನ್ನ ನಾವು ತಗೊಂಬರ್ಬೇಕು ಅಂತಂದ್ರೆ ಇದು ಗಿಡ ಜಾಸ್ತಿ ಬೆಳೆದಿರಲ್ಲ. ಈ ಕಡಲೆ ಬೀಜ ತರ ಈಗ ನಾವು ನೆಲಗಡ್ಲೆ ಅಂತ ಹಾಕ್ತಿವಿ ನೋಡಿ, ಆ ನೆಲಗಡ್ಲೆ ತರನೇ ಇದು ಬಿಡುತ್ತೆ. ಅದು ಹೂವನ್ನು ಸೇಮ್ ಹಂಗೆ ಬಿಡುತ್ತೆ. ಎಲೆ ಮಾತ್ರ ತುಂಬಾ ಸಣ್ಣದಾಗಿ ಎಲೆ ಇರುತ್ತೆ. ಇದು ಬಂದ್ಬಿಟ್ಟು ಬೇರ್ ಸಮೇತ ಅದು ಬೇರ್ ಬರೋದಿಲ್ಲ, ತುಂಬಾ ಆಳಕ್ಕೆ ಹೋಗಿರ್ತದೆ. ಸುಮಾರು ಅಂದ್ರೆ ಒಂದು 10 ಇಂಚು, 12 ಇಂಚು, 1 ಅಡಿ, 15 ಇಂಚು ಈ ತರ ಬಿಡ ಹೋಗಿರುತ್ತೆ. ಈ ಪ್ರಾಣಿಗಳು ಬಂದಾಗ ಅದನ್ನ ಕಾಲಲ್ಲಿ ಕೆರಿತವೆ. ಕಾಲಲ್ಲಿ ಕೆರೆದು ಅದನ್ನ ಬುಡ ಸಮೇತ ಎಳ್ಕೊಂಡು ತಿನ್ನಕ್ ನೋಡ್ತವೆ. ಬುಡ ಬರಲ್ಲ, ಮತ್ತೆ ಚಿಗುರುತ್ತೆ. ಆ ಚಿಗುರ್ದಾಗ ನಮ್ಗೆ ದೊಡ್ಡದ ಗಿಡ ಅಂದ್ರೆ ಬಿಡಪ್ಪ ಪಡಬಡ್ನ ಕಿತ್ಬಿಟ್ಟು ತಗೊಂಡ್ ಬಂದ್ಬಿಡೋಣ ಅಂತ ಹೇಳಿ ನಾವು ತಗೊಂಡ್ ಬರ್ಬೋದು. ಅಂದ್ರೆ ಇದು ಆತರ ತರೋದಕ್ಕಾಗಲ್ಲ. ಹುಡುಕ್ತಿವಿ ಅಂದ್ರು ಸಿಗೋದು ಕಷ್ಟ. ಇಂಥವೇನಾದ್ರೂ ಈ ನರ್ಸರಿಗಳಲ್ಲಿ ಕೆಲವೊಂದು ಇವೆಲ್ಲ ಮಾಡ್ತು ಅಂದ್ರೆ ಇದೆಲ್ಲ ನಮ್ಗೆ ತುಂಬಾ ಅದ್ಭುತವಾದಂತ ಗಿಡಮೂಲಿಕೆ ಇವು. ಪುರುಷರತ್ನ ಬೀಜ ಏನು ಸಿಗೋದಿಲ್ವಾ? ಬೀಜನೂ ಸಿಗುತ್ತೆ, ಅದ್ರಲ್ಲಿ ಬೀಜನೂ ಬರುತ್ತೆ. ತಗೊಂಬಂದ್ ಹಾಕೊಂಬಹುದು. ಕೆಲವು ಪಾಟ್ಗಳಲ್ಲಿ ಬರೋದಿಲ್ಲ, ಅದು ಸಾಮಾನ್ಯ. ಇವಾಗ ನಾವ್ ಹಿಂಗೆಲ್ಲ ತಗೊಂಬಂದ್ ಹಾಕೊಂತೀವಿ ಅಂದ್ರೆ ಇವೆಲ್ಲ ಬರೋಲ್ಲ. ಯಾಕೆಂದ್ರೆ ಪರಿಸರದಲ್ಲೇನೆ ಅವು ನ್ಯಾಚುರಲ್ ಅಲ್ಲೇ ಬೆಳಿಬೇಕು. ಅವು ಕೆಲವು ನೀರಿಲ್ಲ ಅಂದ್ರೆ ಪರವಾಗಿಲ್ಲ, ನೀರೇ ಬೇಕು ಅಂತ ಏನಿಲ್ಲ. ಯಾಕೆಂದ್ರೆ ಇವಾಗ ಅವು ನೀರು ಬೇಕು ಅಂತಂದ್ರೆ ಕೆಲವು ಗಿಡಗಳು ಇವೆಲ್ಲ ನಾಶ ಆಗ್ಬಿಡುತ್ತೆ. ಈ ಕೆಲವು ಕಾಂಗ್ರೆಸ್ ಗಿಡ ಬಂತು ನೋಡಿ, ಆ ಕಾಂಗ್ರೆಸ್ ಗಿಡ ಬಂದ ಮೇಲೆ ಈ ನಾಟಿ ಔಷಧಿ ಗಿಡ ಮೂಲಿಕೆಗಳು ಏನಿದೆಯೋ ಅದು 80% ನಾಶ ಆಗೋಯ್ತು. ನೀವೆಲ್ಲನೂ ನೋಡಿ, ತುಂಬೆ ಸೊಪ್ಪು ನೀವೆಲ್ಲೇ ಹೋದ್ರು ತುಂಬೆ ಸೊಪ್ಪು, ಮನೆ ಹಿಂದೆ ಹೋಗ್ಲಿ, ಮನೆ ಮುಂದೆ ಬರ್ಲಿ, ತೋಟದ ಕೋಲಿ, ಹೊಲಕ್ಕೆ ಹೋಲಿ, ಗದ್ದೆ ಹೋಲಿ, ತುಂಬೆ ಸೊಪ್ಪು ತುಂಬಾ ಇತ್ತು. ಮತ್ತೆ ಇನ್ನೂ ಒಂದಿದೆ ಬ್ರಹ್ಮದಂಡೆ ಅಂತೇಳಿ. ಆ ಬ್ರಹ್ಮದಂಡೆ ಬಂದ್ಬಿಟ್ಟು ನೀವ್ ಯಾವುದೇ ಕಾಡಿಗೆ ಹೋದ್ರು ಅದು ಮನೆಗೆ ಶುಭ ತರುವಂಥದ್ದು, ಕೆಟ್ಟ ದೃಷ್ಟಿಗಳನ್ನ ಹೊರಗಡೆ ಹಾಕುವಂಥದ್ದು. ಅದು ಮನೆ ಬಾಗ್ಲಲ್ಲಿ ಒಂದು ಬುಡ ಕಟ್ಟಿದ್ರದು ಬ್ರಹ್ಮನೇ ನಮ್ಗೆ ಕಾವಲಿರ್ತಾನೆ ಅನ್ನೋದಲ್ಲ, ವರದಾನ ನಮ್ಗೆ ಒಳಗ್ ಬರೋರ್ಗೆ ಅವನು ಆಶೀರ್ವಾದ ತುಂಬಾ ಇರುತ್ತೆ ಬ್ರಹ್ಮನಿಂದ. ಪರಿಹಾರ. ಯಾಕೆಂದ್ರೆ ಭಗವಂತ ಒಳ್ಳೇದ್ ಮಾಡ್ಲಪ್ಪ ಅಂತ ಇವಾಗ ನಾವ್ ಆಚೆ ಹೋಗ್ತಿವಿ, ಅವನ ಆಶೀರ್ವಾದ ಸಿಕ್ಬಿಡುತ್ತೆ. ಒಳಗಡೆ ಬರ್ತೀವಿ, ಅವನ ಆಶೀರ್ವಾದ ಸಿಕ್ಬಿಡುತ್ತೆ. ಅಂತ ಗಿಡಗಳು ಇವತ್ತೆಲ್ಲೂ ಸಿಗಲ್ಲ ಸರ್, ಎಲ್ಲೂ ಸಿಗಲ್ಲ. ನಾವು ಮೊನ್ನೆ ಸುಮಾರು ನನ್ನ ಸ್ನೇಹಿತರು ಒಬ್ರು ಇದಾರೆ, ಮಂಜಣ್ಣ ಅಂತ ಹೇಳಿ. ಅವರು ಕೆಲವೊಂದು ಗಿಡಮೂಲಿಕೆಗಳೆಲ್ಲಾನು ಅವ್ರಿಗೆ ಅವ್ರದ್ದು ಕೆಲವೊಂದು ತುಂಬಾ 1-2 ತಲೆಯಿಂದ ಅವ್ರಿಗೂ ಮನೆಯಲ್ಲಿ ಮಾಡುವಂತ ಇದಿದೆ, ಅನುಭವಗಳಿದೆ. ಆ ಗಿಡಗಳು ಅವ್ರ ಅಜ್ಜಿ ತಾತ ಕೂಡ ಅವ್ರಿಗೆ ತೋರಿಸಿದ್ದಾರೆ. ನನ್ನ ಜೊತೆ ಬಂದಾಗ ನನಗ್ ಗೊತ್ತಿರೋ ಮತ್ತೆ ಅವ್ರಿಗೆ ಗೊತ್ತಿರೋ ಎಲ್ಲ ಕಲೆಕ್ಟ್ ಮಾಡಿ ನಾನೇ ತಗೊಂಡ್ಬಂದು ಅವ್ರೇನ್ ಮಾಡಲ್ಲ. ಕೆಲವೊಂದು ಅವ್ರು ನಾ ಮಾಡ್ತೀನಿ ಅಂದ್ರೆ ಇಂಥದ್ದು ಮಾಡಿ ಅಂತ ಹೇಳಿದ್ರೆ ಮಾಡ್ತಾರೆ. ಅವರು ಅಂತ ಕೆಲವು ಗಿಡಗಳು ನಾವು ಬ್ರಹ್ಮದಂಡೆ ಅಂತ ಹೇಳಿ ಹುಡಿಕೊಂಡು ಹೋಗಿ ಸುಮಾರು ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಹೋಗಿರೋದು, ಸಂಜೆ 6 ಗಂಟೆವರೆಗೂ ನಾವು ಅದನ್ನ ಹುಡುಕಿದೀವಿ. ಅದು ಹುಡುಕಿದ್ರೆ ಒಂದು ಗಿಡ ತರಕ್ ಆಗಿಲ್ಲ. ನಾವು ಹುಡುಗರಲ್ಲಿ ಸುಮಾರು ಒಳಗಡೆ ಕಾಲಿಡಕ್ ಆಗ್ತಿರ್ಲಿಲ್ಲ. ಅಂತವೆಲ್ಲ ನಾಶ ಆಗ್ಬಿಟ್ಟು ಈ ಕಾಂಗ್ರೆಸ್ ಗಿಡ ಬಂದು.